ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಕ್ಷಾ ರಂಜಿತ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಎಲೆಕೋಸಿನ ಪಕೋಡನ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆ ಎಲೆಕೋಸು ಇಷ್ಟ ಇರಲ್ಲ ಸೊ ಅವರಿಗೆ ಇಂಥದ್ದನ್ನ ಮಾಡಿಕೊಡಿ. ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ, ಫುಲ್ ಖಾಲಿ ಮಾಡಿಬಿಡ್ತಾರೆ. ನಾನು ಫಸ್ಟಿಗೆ ಎಲೆಕೋಸನ್ನ ಸ್ಲೈಸ್ ಥರ ಕಟ್ ಮಾಡಿ ಅದನ್ನು 2 ಸತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಹೋಗ್ಬಿಟ್ಟು, ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರೆ ಅದು ಬಾಯಿಗೆ ಸಿಗೋದಿಲ್ಲ. ಸೊ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಸ್ಲೈಸ್ ಥರ. ಹಾಗೆ ಒಂದು ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 1/4 ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ. 1 ಟೇಬಲ್ ಸ್ಪೂನ್ ಪುಡಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಹಸಿರು ಮೆಣಸಿನ್ಕಾಯಿನೂ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೋದು ಸಣ್ಣದಾಗಿ ಕಟ್ ಮಾಡಿ. ನನ್ನ ಮಗಳು ಕೂಡ ಇದನ್ನು ತಿನ್ನೋದ್ರಿಂದ ಮತ್ತು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿ ಅವಳು ಬಾಯಲ್ಲಿ ಸಿಗ್ಬೋದೇನೋ ಅಂತ ಹೇಳಿ ನಾನು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಇದನ್ನು ನೀಟಾಗಿ ಎಲ್ಲದ್ರ ಜೊತೆ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕಾಗತ್ತೆ. ಎಲೆಕೋಸು ಅಂದರೆ ಯಾರಿಗೆ ಇಷ್ಟ ಆಗುತ್ತೆ ಹೇಳಿ? ಆಲ್ಮೋಸ್ಟ್ ಯಾರಿಗೂ ಇಷ್ಟ ಆಗಲ್ಲ. ಸೊ ಈ ಥರ ಏನಾದರೂ ಇದ್ದಾಗ ಮನೆಯಲ್ಲಿ ಪಕೋಡ ಏನಾದರೂ ಮಾಡಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ಇನ್ನೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆದ್ರ ಮೇಲೆ 1/4 ಕಪ್ಪಷ್ಟು ಅಕ್ಕಿ ರವೆ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಗರಿ ಗರಿಯಾಗಿ ಬರಲಿ ಅಂತ ಹೇಳಿ. ಹಾಗೆ 1 ಬೌಲಷ್ಟು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಮೊದಲೇ ವಾಶ್ ಮಾಡಿ ಇಟ್ಕೊಂಡಿದ್ನಲ್ವ, ಸೊ ಹಾಗಾಗಿ ನೀರು ಇರುತ್ತೆ ಆಲ್ರೆಡಿ. ನೀರೇನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ, ಹಾಗೆ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಅದೇ ಆಮೇಲೆ ಸ್ವಲ್ಪ ಹೊತ್ತು ಕಲಸಿಟ್ಬಿಟ್ರೆ ನೀರು ಏಳುತ್ತೆ. ಸೊ ಹಾಗಾಗಿ ನಾನು ನೀರೇನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ, ಇದನ್ನೇ ನೀಟಾಗಿ ಕಲಿಸ್ಕೊಳ್ತಿದ್ದೀನಿ. ನೋಡಿ, ಸ್ವಲ್ಪ ಉದುರು ಅನಿಸ್ತಿದೆ, ಅಂದರೆ ಅಂಟ್ತಾ ಇಲ್ಲ. ಹಾಗಾಗಿ ಇನ್ನೂ ಒಂದು ಅರ್ಧ ಕಪ್ಪಷ್ಟು ಮತ್ತು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ನೋಡಿ, ಈ ಥರ ಇರಬೇಕು. ಇಷ್ಟು ಚಿಕ್ಕದಾಗಿ ಬಿಟ್ಟರೆ ಸಾಕಾಗುತ್ತೆ. ನಾನು ಆಲ್ರೆಡಿ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಆಲ್ರೆಡಿ ಕಾದಿದೆ. ಇದಕ್ಕೆ ನಾನು ಒಂದು ಚಿಕ್ಕ ಪೀಸ್ನ ಹಾಕಿಬಿಟ್ಟು ನೋಡ್ತಾ ಇದ್ದೀನಿ ಕಾದಿದೆ ಅಂತ. ಸೊ ಆಲ್ರೆಡಿ ಎಣ್ಣೆ ಕಾದಿದೆ. ಇದಕ್ಕೆ ನಾನು ಇವಾಗ ಪಕೋಡನ ಒಂದೊಂದಾಗಿ ಬಿಟ್ಕೊಳ್ತಾ ಇದ್ದೀನಿ. ಇದು ಫುಲ್ ಹಾಕ್ಕೊಂಡಿದ್ದೀನಿ. ನೀವು ಹಾಕ್ಕೊಂಡ್ರ ತಕ್ಷಣವೇ ಸ್ಪೂನಲ್ಲಿ ಅದನ್ನು ಮಗ್ಚೋಕ್ಕೆ ಹೋಗಬೇಡಿ, ಅಂದರೆ ಫುಲ್ಲು ಬಿಡಿ ಬಿಡಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಹೊತ್ತು ಅದನ್ನು ಬೇಯೋದಕ್ಕೆ ಬಿಟ್ಟು ಆಮೇಲೆ ಅದನ್ನು ತಳ ಏನಾದರೂ ಹಿಡ್ಕೊಂಡಿದ್ರೆ ಅಥವಾ ಸೈಡ್ ಹಿಡ್ಕೊಂಡಿದ್ರು ಅದನ್ನು ಬಿಡ್ಸೋಕ್ಕೆ ಟ್ರೈ ಮಾಡಿ ಅಥವಾ ಮಗ್ಚೋಕ್ಕೆ ಟ್ರೈ ಮಾಡಿ. ಫುಲ್ಲು ಬ್ರೌನಿಷ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸೇಮ್ ಆನಿಯನ್ ಪಕೋಡನ ಹೇಗೆ ಮಾಡ್ಕೊಳ್ತೀವೋ ಅದೇ ಥರ ಇದನ್ನು ಮಾಡ್ಕೊಳ್ಳೋದು. ಅಲ್ಲಿ ಆನಿಯನ್ ಬದಲು ಇಲ್ಲಿ ಜಾಸ್ತಿ ಕ್ಯಾಬೇಜ್ನ ಯೂಸ್ ಮಾಡ್ತಾಯಿದ್ದೀವಿ ಅಷ್ಟೇ. ನೋಡಿ, ಈ ಥರ ಗರಿಯಾಗಿ ಬಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆನಿಯನ್ ಪಕೋಡ ಟೇಸ್ಟೇ ಇರುತ್ತೆ. ನೀವು ಎಲೆಕೋಸಿಂದ ಇದನ್ನು ಮಾಡಿದ್ದೀರಾ ಅಂತ ಯಾರೂ ಹೇಳೋದಿಲ್ಲ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್.